नमस्कार, मैं अंजना और आप देख रहे हैं ईश्वर इंडियन न्यूज। आइए रुक करते हैं आज की बड़ी खबर पर। बीदर जिला के नेतृत्व माई जिला अभिवृद्धि और मेल स्तुवारी समिति किया गया। दक्षिण क्षेत्र के विधायक शैलेंद्र बेलदाले ने कहा कि मेरे क्षेत्र में अस्पताल में हृदय रोगी अधिक आ रहे हैं। रोगियों के लिए सभी सुविधाएं उपलब्ध कराई जानी चाहिए। उन्होंने अस्पताल अधिकारी से कहा कि उन्हें 2 एम्बुलेंस की आवश्यकता है। लास्ट ईयर ಕೊಟ್ಟಿದ್ದೀನಿ ಮೇಡಮ್ ಎಲ್ಲ ಡಿ ಗ್ರೂಪ್ ತಗೊಳ್ತೀರಿ ಆಂಬುಲೆನ್ಸ್ ಡ್ರೈವರ್ ತಗೊಳ್ಳಲ್ಲ ಡಿ ಗ್ರೂಪ್ ಎಲ್ಲ ಕಡೆ ತಗೋತಾ ಇದೀನಿ ಅದೇ ಹೇಳಿನಲ್ಲ ಈಗ ನಾನು ಅದೇ ಹೇಳಿನಿ ಲಿಟರಲಿ ಹೇಳ್ತೀನಿ 2 ಅವರ್ ಬಂದಿಲ್ಲ ಡೆತ್ ಆಯ್ತಾ ದೊಡ್ಡ ಸ್ಟ್ರೈಕ್ ಮಾಡ್ತೀನಿ ನಾನು ಹೋಗಿ ಕೂತೆ ಅವರಿಗೂ ಫೋನ್ ಮಾಡಿದ್ದೀನಿ ಟಿಎಚ್ಒ ಕರೆದ್ರೆ ಟಿಎಚ್ಒ ಗಾಡಿ ಇಲ್ಲಪ್ಪ ಟಿಎಚ್ಒ ನನ್ನ ಗಾಡಿನೇ ಇಲ್ಲ ಸರ್ ಸ್ವಂತ ಗಾಡಿ ನಡ್ಸ್ಕೊತಾ ಹೊಂಟಿನಿ ಅಂತ ಮನೆ ಹೇಳ್ತಾರೆ ಟಿಎಚ್ಒ ಇದು ಬಹಳ ಅಶೇಮ್ ಅದ ಇದು ಅದಕ್ಕೆ ಈಗ ನಾನು ಹೇಳಿದೀನಿ ಇಮಿಡಿಯೇಟ್ಲಿ ನೀವು ಏನ್ ಡ್ರೈವರ್ಸ್ ಕೊರತೆ ಇದೆ ಡಿ ಗ್ರೂಪ್ ಅಲ್ಲಿ ನೀವು ಇಮಿಡಿಯೇಟ್ಲಿ ಅಡ್ಜಸ್ಟ್ ಮಾಡಿ ಇಮಿಡಿಯೇಟ್ಲಿ ನೀವು ತಗೊಂಡು ಇವತ್ತಿನ ಡೇಟ್ಗೆ ನೀವು ಕೊಡ್ರಿ ಇಲ್ಲಿ ತನಕ ನೀವು ಮಾಡಬೇಕಾಗಿತ್ತು ದೃಶ್ಯ ಸಮಿತಿ ಮೀಟಿಂಗ್ಸ್ ಅಲ್ಲಿ ನೀವು ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಯಾವ ಅಪಘಾತ ಆಗುತ್ತೆ ನೀವು ಇಮಿಡಿಯೇಟ್ಲಿ ನೀವು ಕರೆಕ್ಟಿವ್ ಆಕ್ಷನ್ ತಗೋಬೇಕಾಗಿತ್ತು ಈಗ ನೀವು ಇಮಿಡಿಯೇಟ್ಲಿ ನೀವು ತಗೋರಿ ಯಾವ ಡಿ ಗ್ರೂಪ್ ಅಲ್ಲಿ ನೀವು ಡ್ರೈವರ್ಸ್ ತಗೊಂಡ್ಬಿಟ್ಟು ನೀವು ಎಲ್ಲ ಕಡೆ ನೀವು ಫಿಲ್ ಅಪ್ ಮಾಡ್ರಿ ನೀವು ಡಿಎಚ್ಒ ಬಲ್ಲಿ ಓನ್ಲಿ ಒನ್ ಆನ್ಸರ್ ನಾ 1.5 ವರ್ಷ ನೋಡಿದ್ರೆ ಎಸ್ ಸರ್ ಯಾಕೆ ಫೋನ್ ಮಾಡೋದು ಎರಡು ತಪ್ಪಲಿ ಬೇಡ್ರಿ ಅಷ್ಟೇ ಅಂತಾರ ಪಾಪ ಅವ್ರು ಯಾಕೆ ಮಾಡ್ತಾ ಇಲ್ಲ ದೇವರಿಗೆ ಗೊತ್ತು 2-3-4 ತಿಂಗಳಾಯ್ತು ಅನಾಹುತ ಆಗೋದು ಇನ್ನೂ ತನೂ ಕರೆಕ್ಟ್ ಇದಾಗಲ್ಲ ಅಂದ್ರೆ 24 ಡ್ರೈವರ್ ಇರಬೇಕು ರೂರಲ್ ಏರಿಯಾದ ಮನೆ ಹೇಳಿದಲ್ಲಿ ಗೈನಕಾಲಜಿಸ್ಟ್ ಇಲ್ಲ ಅಂತ 1 ವರ್ಷ ಒದ್ದಾಡತ್ತೀನಿ ಇಲ್ಲಿ ಇದ್ದಿದ್ರು ಲೆಟರ್ ಹಾಕಿದ್ರು ಆ ಮೇಡಮ್ ಇದಕ್ಕೆ ಪಾಪ ಮೆಟರ್ನಿಟಿಲಿ ಹೋದ್ರು ಈ ಗೈನಾಗ ಯಾರು ಅಲ್ಲಿ ಮಾಡೋರು ಮನೆ 50-45 ಸಾವಿರ ಜನಸಂಖ್ಯೆ ಅದ ಹೈವೇ ಅದ ಇಲ್ಲಿ ಡೆಲಿವರಿ ಹೆರಿಗೆನೇ ಆಗ್ತಾ ಇಲ್ಲ ಅದು ಎಷ್ಟು ಸಲ ಅಲ್ಲಿಂದ ಹಾಕಿಲ್ಲ ಸರ್ ಇಲ್ಲಿಂದ ಹಾಕಿ ಹಾಕೋದು ಮೇಡಮ್ ಯಾರು ಆಸಕ್ತಿ ತೋರಿಸ್ತಾ ಇಲ್ಲ ಬರ್ತಾ ಇಲ್ಲ ಸರ್ ಇಲ್ಲಿ ತಿನ್ನೋರು ಬೇರೆ ಮೀಟರ್ ತಗೊಂಡ್ರು ಇಲ್ಲಿ ತಿನ್ನೋರಿಗೆ ಅಕ್ಕ ಡೆಪ್ಯುಟೇಷನ್ ಕೊಟ್ರು ಇಲ್ಲಿ ನೆಸರಿ ಇತ್ತು ಬರ್ತಾ ಇಲ್ಲ ಅಂತಂದ್ರೆ ಟೆಂಪರರಿ ನಾವು ಸಾಲ್ವ್ ಮಾಡೋದು ಬೇಡ ಗವರ್ಮೆಂಟ್ ನಾವು ಪಾಲಿಸಿ ಏನ್ ಚೇಂಜ್ ಮಾಡೋದು ಅದು ಹೇಳ್ರಿ ಯಾವ ಏನ್ ಕಾರಣಕ್ಕಾಗಿ ಬರ್ತಾ ಇಲ್ಲ ಈಗ ನಾವು ಸುಮ್ನೆ ಟೆಂಪರರಿ ನಾವು ಹೊಸಬ್ರಿಗೆ ತಗೊಂಡೇವ್ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ಲಿ ಮಾಡೋದು ಬೇಡ ಈ ಸರ್ಕಾರ ಮಟ್ಟದಲ್ಲಿ ನಾವು ಏನ್ ಪಾಲಿಸಿ ಮಾಡಿದ್ರೆ ನಮ್ಗೆ ನಾಳೆ ಸಮಸ್ಯೆ ಆಗಲ್ಲ ಅಂತ ಅದು ರಿಪೋರ್ಟ್ ಕೊಡ್ರಿ ಗೈನಕಾಲಜಿ ಅಷ್ಟೇ ಇಲ್ಲ ಬೇರೆ ಬೇರೆ ಎಲ್ಲಾ ಕಡೆ ಸಮಸ್ಯೆಗಳದಾವ ಈಗ ಹಲ್ಬರ್ಗ ಹಾಸ್ಪಿಟಲ್ ಅಲ್ಲೂ ಕೂಡ ಅದೇ ಅಂತಾರ ಈಗ ಮನ್ನಕೆರೆ ಎಲ್ಲಾ ಕಡೆ ಇದೇ ರೀತಿ ಅಲ್ಲದ ಅದಕ್ಕೆ ನೀವು ಒಂದ್ ಸರ್ಕಾರ ಮಟ್ಟದಲ್ಲಿ ನಾವು ಗವರ್ಮೆಂಟ್ ಹಾಸ್ಪಿಟಲ್ ಅನ್ನೆಸರಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದ್ರೆ ಏನು ಉಪಯೋಗ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಹೇಳಿದ್ರೆ ಮ್ಯಾನ್ ಪವರ್ ಬೇಕು ಆ ಆಂಬ್ಯುಲೆನ್ಸ್ ಡ್ರೈವರ್ ನಮಗೆ ಹೇಳೋದಲ್ಲ ಈ ಆಂಬ್ಯುಲೆನ್ಸ್ ಡ್ರೈವರ್ ಇಲ್ಲ ಆಂಬ್ಯುಲೆನ್ಸ್ ಯಾರು ಟೆಕ್ನಿಷಿಯನ್ ಅದಾರೆ ಆ ಟೆಕ್ನಿಷಿಯನ್ ಇದ್ದವರಿಗೆ ಅದು ಆಪರೇಟ್ ಮೋಸ್ಟ್ 80% ಎಲ್ಲ ಟ್ರೈನಿಂಗ್ ಆಗಿದೆ ಸರ್ ರೀಟ್ರೈನಿಂಗ್ ಎಲ್ಲ ಆಗ್ತಾ ಇದೆ ಸರ್ ಪರ್ ಮಂತ್ ನಾವು ನೀವು ಗವರ್ಮೆಂಟ್ ಪಾಲಿಸಿಯಲ್ಲಿ ನಾವು ಏನ್ ಮಾಡ್ಬೋದು ಅಂತಂದ್ರೆ ಅದು ನೀವು ಡೀಟೇಲ್ ಆಗಿ ರಿಪೋರ್ಟ್ ಮಾಡಿ ಬೇಗ ಕೊಡ್ರಿ ಈ ನಾವು ಗವರ್ಮೆಂಟ್ ಪಾಲಿಸಿ ನಾವು ಈ ತರ ನಾವು ರಿಪೋರ್ಟ್ ಮಾಡಿದ್ರೆ ಮಾತ್ರ ಎಕ್ಸ್ಪರ್ಟ್ ಕಮಿಟಿ ಏನಾದ್ರೂ ನೀವು ರಚನೆ ಕಾರ್ಡಿಯಾಕ್ ಡೆತ್ಸ್ ಆಗ್ಬೇಕು ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ಅವೇರ್ನೆಸ್ ಮೀಟಿಂಗ್ ತಗೊಂಡ್ರೆ ನಿಮ್ಮ ಡಿಎಚ್ ಆಫೀಸ್ ಮೊನ್ನೆ ರೀಸೆಂಟ್ ಅಲ್ಲಿ ಒಂದು ಅದೊಂದು ರಿಪೋರ್ಟ್ ಕೊಡ್ರಿ ಲಾಸ್ಟ್ ಸರ್ಜರಿ ಸುಚಿತಾಗೆ ಡಯಾಲಿಸಿಸ್ ಹೇಳ್ರಿ ಡಯಾಲಿಸಿಸ್ ನಮ್ದು ಔರಾದಲ್ಲಿ ಒಂದು ಪೇಷಂಟ್ ವೇಟಿಂಗ್ ಬಿಟ್ರೆ ಎಲ್ಲ ಕಡೆ ವೇಟಿಂಗ್ ಇಲ್ಲ ಸರ್ ಲಾಸ್ಟ್ ಸರ್ಜರಿ ಸುಚಿತಾಗೆ ನಾವು 100 ಬೆಡ್ ಕೂಡ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿ ಡಿಎಚ್ ಆಫೀಸ್ ಲಿಂದ ಇದಾದ್ರೆ ಮತ್ತೆ ಕ್ಯಾಟ್ ಲ್ಯಾಬ್ ಕೂಡ ಇನ್ನು ಸ್ಟಾರ್ಟ್ ಆಗುತ್ತೆ ಮೇಡಮ್ ಕ್ಯಾಟ್ ಲ್ಯಾಬ್ ಅದೇ ಡಾಕ್ಟರ್ಸ್ ಬರಕ್ಕೆ ನೋಡ್ತಿದ್ದಾರೆ ಕಾರ್ಡಿಯಾಲಜಿಸ್ಟ್ ಮತ್ತೆ ನಾವು ಸ್ಟೇಟ್ಗೆ ಬರ್ತಿದ್ದೀವಿ ವಿ ಆರ್ ಹೋಪಿಂಗ್ ಇಟ್ ವಿಲ್ ಸ್ಟಾರ್ಟ್ ಸೂನ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಎಷ್ಟು ಆಗ್ತದೆ ಅಂತ ಮೇಡಮ್ ಆಂಬ್ಯುಲೆನ್ಸ್ ಡ್ರೈವರ್ ಯಾವಾಗ ಕೊಡ್ತಾರ ಡಿಎಚ್ ಅವರಿಗೆ ಸಭೆಗೆ ಹೇಳ್ಬೇಕು ಮೇಡಮ್ ಯಾವ ಡೇಟ್ ಇಂದ ಅಂತ ನೀವು ಅರೇಂಜ್ ಮಾಡ್ತೀರಾ ಈಗ ನಾವೊಂದು 20 ಲಕ್ಷ ಕೆಕೆಡಿಬಿ ಕೊಡ್ತೀನಿ ಡ್ರೈವರ್ಗಳಿಗೆ ಹೇಳಿ ನಮ್ಮ ಫಂಡ್ದಾಗಿಂದ ಒಂದು 20 ಲಕ್ಷ ರೂಪಾಯಿ ಕೊಡ್ತೀನಿ ನಾನು 20 ಲ್ಯಾಕ್ಸ್ ನಾನು ಕೆಕೆಡಿಬಿ ಕೊಡ್ತೀನಿ ನನ್ನ ಕ್ಷೇತ್ರಕ್ಕೆ ಆಂಬ್ಯುಲೆನ್ಸ್ ಕೊಡ್ಲಿಕ್ರಿ ಡೇಟ್ ಹೇಳ್ರಿ 20ನೇ ತಾರೀಕು ಈ ತಿಂಗಳು 20ನೇ ತಾರೀಕು ತನಕ ನೀವು ಎಲ್ಲ ರೆಡಿ ಮಾಡಿ ಎಲ್ಲ ಆಂಬ್ಯುಲೆನ್ಸ್ ಡ್ರೈವರ್ಸ್ ನೀವು ಇಡ್ತೀರಿ ಅದೊಂದು ಮೇಡಮ್ ನೀವಿಲ್ಲ ಡಿಸಿ ಮಂಡಪದಲ್ಲಿ ಒಂದು ಇದು ಹೆಚ್ಚಿನ ಹಣ ಪಾವತಿ ಮಾಡಿಸ್ಕೊಂಡಿದ್ರು ಸರ್ ಅದನ್ನ ರಿಫಂಡ್ ಮಾಡಿಸಿದ್ರು ಸರ್ ಈಗ ನೋಟಿಸ್ ಏನು ಕೊಟ್ರೆ ಹಾಸ್ಪಿಟಲ್ ಕೊಟ್ಟಿದ್ದೀವಿ ಸರ್ ಒಂದು ಆಸ್ಪತ್ರೆಗೆ ನೋಟಿಸ್ ಕೊಟ್ಟಿದ್ದೀವಿ ಸರ್ ಯಾವ ಆಸ್ಪತ್ರೆ ಅದು ಮಲ್ಲಾರೆಡ್ಡಿ ಹೈದರಾಬಾದ್ ಹಾಸ್ಪಿಟಲ್ ಕೊಟ್ಟಿದ್ದೀವಿ ಲೋಕಲ್ ಏನಿಲ್ಲ ಲೋಕಲ್ ಇಲ್ಲ ಸರ್
ಇಷ್ಟೊಂದು ಕಾರ್ಡಿಯಕ್ ಡೆತ್ಸ್ ಆಗ್ತಿರ್ತಾವ ರಾಜ್ಯದಲ್ಲಿ. Yes, sir. ನಮ್ಮ ಜಿಲ್ಲೆಯಲ್ಲಿ ಏನಾರ ಅವೇರ್ನೆಸ್ ಮೀಟಿಂಗ್ಸ್ ತೊಗೊಂಡಿರ್ತಿಲ್ಲ ನಿಮ್ಮ DH ಆಫೀಸ್ ಯಾವ್ದ್ರ? Yes, sir. ಮೊನ್ನೆ ರೀಸೆಂಟ್ ಅಲ್ಲಿ ಒಂದು ಜಿಲ್ಲೋಸ್ತುವಾರಿ ಸಚಿವರು ನಮ್ ಜನಪ್ರತಿನಿಧಿ ತನಕ ಫೋನ್ ಹಚ್ಚೋಕ್ಕಿಂತ ಮುಂಚೆನೆ ಅವ್ರಿಗೆ ಸಾಲ್ವ್ ಆಗಪ್ಲೆ ಒಂದು ಸಿಸ್ಟಮ್ ಮಾಡ್ಬೇಕು. ಆ ರೀತಿ ಕಂಪ್ಲೇಂಟ್ ಮೆಕ್ಯಾನಿಸಮ್ ಏನಾದ್ರು ಮಾಡಿದೀನಿ ಸರ್ PSC ಲೆವೆಲ್ ಮಾಡಿದ್ದೇವೆ ಸರ್. ಕೆಲವು ಸಲ ಏನಾಗ್ತದೆ ಡೈರೆಕ್ಟ್ ಆಗಿ ಹೈದರಾಬಾದ್ ಹೋದಾಗ ಡೈರೆಕ್ಟ್ ಎಮರ್ಜೆನ್ಸಿ ಒಂದು IV ಲೈನ್ ಹಾಕಿ ಫೋನ್ ಮಾಡ್ತಾರೆ ಸರ್. ಅಂತ ಪೇಷಂಟ್ಗೆ ನಮ್ಮ ಹತ್ರ ಟ್ರೈನ್ ನೆಫ್ರಾಲಜಿಸ್ಟ್ ಇರಲ್ಲ ಸರ್. ಒಂದೊಂದ್ಸಲ ನಾವು ಅರಿಬರಿಲಿ ಮಾಡಿದ್ರೆ ಇನ್ಫೆಕ್ಷನ್ ಆಗ್ಬಿಟ್ರೆ ಇಟ್ಸ್ ವೆರಿ ಪ್ರಾಬ್ಲಮೆಟಿಕ್ ಅಂತ ನಾವು ಬ್ರೀಮ್ಸ್ ಅಲ್ಲಿ ತಗೊಂಡ್ಬಿಟ್ಟು. अब तक के लिए बस इतना ही, फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए ईश्वर इंडियन न्यूज।